ಆದರೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಿರ್ತೇನೆ. ಯಾರ್ಯಾರು ಅತಿಕ್ರಮಣ ಮೊದಲಿಂದ ಮಾಡಿಕೊಂಡು ನಿಮ್ಮ ಜೀವನ ಮಾಡ್ತಿದ್ದೀರೋ, ನಿಮಗೆ ಸ್ಥಳದಲ್ಲಿ ಏನೂ ತೊಂದರೆ ಆಗದೋದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ. ನಿಮ್ಮ ಸ್ಥಳದಲ್ಲಿ ಏನೂ ತೊಂದರೆ ಆಗದೋದನ್ನು ನಾನು ನೋಡ್ಕೋತೇನೆ, ಮೊದಲನೇದು. ಎರಡನೇದಾಗಿ ಮಂಜೂರಾತಿಗೆ ಬೇಕಾದಂತಹ 2006ರ ಕಾನೂನಿನ ಏನು ಸಣ್ಣ ಪುಟ್ಟ ತೊಡಕುಗಳಿದೆಯೋ ಆ ತೊಡಕುಗಳನ್ನು ನಿವಾರಣೆ ಮಾಡಿದ ಹೊರತು ಮಂಜೂರಾತಿ ಪ್ರಕ್ರಿಯೆಗೆ ಅದರದೇ ಆದಂಥ ಅನೇಕಾರು ಸಮಸ್ಯೆಗಳಿದೆ. ಆ ಕಾನೂನಿನ ತೊಂದರೆಯನ್ನು ಬಗೆಹರಿಸೋದಕ್ಕೆ ನೀವು ನನ್ನನ್ನು ಸಂಸದನಾಗಿ ಆರಿಸಿ ಕೊಟ್ಟ ನಂತರದಲ್ಲಿ ನಾನು ಸಂಸದನಾಗಿ ಅದರ ಬಗ್ಗೆಲ್ಲ ಎಲ್ಲ ರೀತಿಯ ಮಾಹಿತಿಗಳನ್ನು ವಿವರಗಳನ್ನೆಲ್ಲ ನಾನು ಪಡೆದು ಮೊನ್ನೆ ಕೇಂದ್ರದ ಅರಣ್ಯ ಸಚಿವರಾದಂಥ ಶ್ರೀಯುತ ಭೂಪೇಂದ್ರ ಯಾದವ್ ಅವರನ್ನ ನಾನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೇವೆ. ನಮಗೆ ಮಂಜೂರಾತಿ ಕೊಡದೆ ಹೋದರೆ ಆ ಸ್ಥಳದಲ್ಲಿ ನಮಗೆ ಸರ್ಕಾರದ ಸೌಲಭ್ಯ ತೆಗೆದುಕೊಳ್ಳೋದಕ್ಕೆ ಏನೇನಾಗುತ್ತೆ, ಸರ್ಕಾರದ ಯೋಜನೆಯ ಫಲ ತೆಗೆದುಕೊಳ್ಳೋದಕ್ಕೆ ಏನಾಗುತ್ತೆ, ಇತ್ಯಾದಿ ಇತ್ಯಾದಿ ಇತ್ಯಾದಿಗಳನ್ನೆಲ್ಲವನ್ನೂ ಹೇಳಿದೇವೆ. ಬ್ಯಾಂಕ್ ಸಾಲ ಸಿಗುವುದಿಲ್ಲ, ಸೊಸೈಟಿ ಸಾಲ ಸಿಗುವುದಿಲ್ಲ, ಕೃಷಿ ಇಲಾಖೆಯವರು ಕೊಡುವುದಿಲ್ಲ, ತೋಟಗಾರಿಕೆ ಇಲಾಖೆಯವರು ಅದು ಕೊಡುವುದಿಲ್ಲ, ಹಿಂಗಿದೆಲ್ಲ ರಾಶಿ ಇದೆಯಲ್ಲ. ಅದಕ್ಕೆ ಬೇಕಾದಂತ ಎಲ್ಲ ಚರ್ಚೆಯನ್ನು ನಾನು ಮಾಡಿದ್ದೇನೆ. ಈಗ ಈ ವಿಷಯದಲ್ಲಿ ನಾವು ಅರಣ್ಯ ಇಲಾಖೆಯ ಜೊತೆಯಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಇಲಾಖೆಯ ಸಚಿವರನ್ನು ಸಹ ಜೊತೆ ಸೇರಿ ಮುಂದಿನ ದಿನದಲ್ಲಿ ಇದಕ್ಕೆ ಬೇಕಾದಂತಹ ಸಮಾಲೋಚನೆ ಪ್ರಕ್ರಿಯೆಯನ್ನು ತೀವ್ರ ಮಾಡಿ ಮಂಜೂರಾತಿ ಕೊಡಿಸೋದಕ್ಕೆ ನಾನು ನಿಮ್ಮೆಲ್ಲರ ಜೊತೆಗೆ ಇದ್ದೇ ಇರ್ತೇನೆ, ಯಾವುದೇ ಅನುಮಾನ ಇಲ್ಲ. ಆದರೆ ನಾವು ಹೇಳದಂತೆ ನಮ್ಗೆ ಗೊತ್ತಿದೆ, ನಮ್ಮೆಲ್ಲ ಜವಾಬ್ದಾರಿ ಇದೆ, ಹೊಸ ಅತಿಕ್ರಮಣ ಮಾಡಬಾರದು ಅಷ್ಟೇ. ಇದನ್ನೊಂದು ಹಳೆಯದಕ್ಕೆ ನಾನಿದ್ದೇನೆ. ಅದು ಈಗ ಸ್ಥಳದಲ್ಲಿ ತೊಂದರೆ ಇಲ್ಲ, ಮಂಜೂರಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಿಸೋದಕ್ಕೆ ನಾನು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮಾತಾಡಿದ್ದೇನೆ. ಮತ್ತೆ ಇದಕ್ಕೇನು ಬೇಕು ಆ ರೀತಿ ಒಂದು ಒಳ್ಳೆಯ ಪ್ರಯತ್ನವನ್ನು ನಾನು ಮಾಡ್ತೇನೆ. ರಾಜ್ಯ ಸರ್ಕಾರವೂ ಸಹ ಮೊನ್ನೆ ವಿಧಾನಸಭೆಯಲ್ಲಿ ಇದು 3ನೇ ಬಾರಿಗೂ ಕಾಣುತ್ತೆ. ನಾನು ಹಿಂದೆ ಶಾಸಕನಿರುವಾಗ ಹಿಂದೆ 2 ಬಾರಿಗೂ ಇದೇ ರೀತಿ ನಿರ್ಣಯ ಮಾಡಿ ನಾವು ಕಳಿಸಿದ್ವಿ. ಆದ್ರೆ ಆ ಎಲ್ಲ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈಗ ಅದಕ್ಕೆ ಆಗಿದ್ದಂತ UPA ಸರ್ಕಾರಗಳು ಅದಕ್ಕೆ ಸ್ಪಂದಿಸಲಿಲ್ಲ. ಈಗ ಇವರು ನಿರ್ಣಯ ಮಾಡಿದ್ದಾರೆ, ರಾಜ್ಯದ ವಿಧಾನಸಭೆಯಲ್ಲಿಯೂ ನಿರ್ಣಯ ಆಗಿದೆ. ಹಾಗಾಗಿ ನಾನು ಮಾಡಬೇಕು ಅಂತ ಅನ್ಕೊಂಡಿರೋ ಕೆಲಸಕ್ಕೆ ಇನ್ನಷ್ಟು ಹೆಚ್ಚು ಒಂದು ವಾತಾವರಣ ಕೂಡಿ ಬರ್ತಾ ಇದೆ. ನಾನು ರಾಜ್ಯ ಸರ್ಕಾರದ ಅಧಿಕಾರಿಗಳು, ಇಲ್ಲಿಯ ಮಂತ್ರಿಗಳು ಎಲ್ಲರ